ದರ್ಶನ್ ಸರ್ ಸಿನಿಮಾ ನೋಡೋಕ್ಕೆ ಕಷ್ಟಪಡ್ತಾ ಇದ್ದು ನಾನು. ಇವತ್ತು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಇಷ್ಟು ದೊಡ್ಡ ಪ್ರಮೋಷನ್, ನನಗೆ ಅಳುನೇ ಬರುತ್ತೆ. ಅಂದರೆ ಇಷ್ಟು ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ನಾವು ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಅನ್ಸುತ್ತೆ. ಸಾರಿ, ಥ್ಯಾಂಕ್ ಯು ಸರ್. ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವಾಗ ಸಿಗುತ್ತಾ ನಂಗೆ ಗೊತ್ತಿಲ್ಲ. ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ. ಆ್ಯಂಡ್ ನನಗನ್ಸೋದು ಒಂದೇ ಫೈನಲಿ ಹೇಳೋದಂದರೆ, ಯಾರಾದರೂ ಕರ್ನಾಟಕದಲ್ಲಿ ಕನ್ನಡದ ಬೋರ್ಡ್ ಹಾಕಿಲ್ಲ ಅಂದ್ರೆ ನಮ್ಮ ರಕ್ತ ಕುದಿದಿದೆ. ಅಂಥದ್ರಲ್ಲಿ ನಮ್ಮ ಬಾಸ್ ಕನ್ನಡಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಲಿಸ್ಬೇಕು. ಅವ್ರಿಗಿರೋ ಪೇಯ್ನೆಲ್ಲ, ಅವ್ರ ಸಿನಿಮಾ ಗೆದ್ದಿದ್ದಕ್ಕೆ ಅವ್ರಿಗಿರೋ ಪೇಯ್ನೆಲ್ಲ ಮರ್ತೋಗ್ಬೇಕು. ನನಗೆ ನಿನ್ನೆ ಅನಿಸ್ತಾ ಇತ್ತು, ಗ್ಲಿಮ್ಸ್ ಬಿಟ್ಟಾಗ ಬರ್ತಾ ಇದ್ದೀನಿ ಚಿನ್ನ ಅಂತ ಇತ್ತಲ್ಲ, ಅದು ಬಿಟ್ಟಾಗ ನಂಗೆ ಅನಿಸ್ತಾ ಇತ್ತು, ಎಂತೆಂಥ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ. ಯಾಕೆ ಈ ಗ್ಲಿಮ್ಸಿಗೆ ಒಂದ್ಸತಿ ಅಸ್ತು ಅಂದ್ಬಿಡ್ಬಾರ್ದು? ನಾಳೆ ಸಿನಿಮಾ ನಾವು ಅವ್ರ ಜೊತೆನೂ ನಾವು ಯಾಕೆ ಕುತ್ಕೊಂಡು ಸಿನಿಮಾ ನೋಡ್ಬಾರ್ದು? ಮೋಸ್ಟ್ಲಿ ನಾನು ನತದೃಷ್ಟ ಕಲಾವಿದ ಅನ್ಸುತ್ತೆ. ಇಷ್ಟೋ ತನಕ ಅವ್ರ ಜೊತೆ ಸಿನಿಮಾ ಮಾಡಿದವರೆಲ್ಲ ಅವ್ರ ಜೊತೆ ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿದ್ದಾರೆ. ನಮ್ಗೆ ಅದೃಷ್ಟ ಇಲ್ಲ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿನೂ ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಅವಕಾಶ ಅದೃಷ್ಟ ಇಲ್ಲ ನಮಗೆ. ಗೊತ್ತಿಲ್ಲ, ಬೇಗ ಬರ್ತೇನೆ, ನಾನು ಅವ್ರ ಜೊತೆ ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು ಸರ್.